ಎಲ್ರಿಗೂ ನಮಸ್ಕಾರ. ಸ್ಮಯ ಕಲಿಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಖುಷ್ಬೂ ಮ್ಯಾಮ್ ಅವರ ಗ್ಲೋಯಿಂಗ್ ಸ್ಕಿನ್ ಆಯಿಲ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಕೂಡ ಈ ಆಯಿಲ್ನ ಮನೆಯಲ್ಲಿ ಪ್ರಿಪೇರ್ ಮಾಡಿಬಿಟ್ಟು ಟ್ರೈ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಇದರಲ್ಲಿ ಇನ್ನೂ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ನಾನು ಹಾಕಿಬಿಟ್ಟು ನಾನು ಈ ಆಯಿಲ್ನ ಪ್ರಿಪೇರ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಅದಕ್ಕೆ ನಾನು ಕೂಡ ಈ ಆಯಿಲ್ನ ಯಾವ ಥರ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಇವಾಗ ಖುಷ್ಬೂ ಮ್ಯಾಮ್ ಅವರ ಗ್ಲೋಯಿಂಗ್ ಸ್ಕಿನ್ ಆಯಿಲ್ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ನಾನು 1 ಬೌಲ್ನಷ್ಟು ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ. ಅದೇ ಸಮ ಪ್ರಮಾಣದಲ್ಲೇ ಅಂದರೆ ಅದೇ ಬೌಲ್ನಲ್ಲೇ ಇನ್ನೂ 1 ಬೌಲ್ನಷ್ಟು ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ. ಟೋಟಲಾಗಿ 2 ಬೌಲ್ ಕೊಬ್ಬರಿ ಎಣ್ಣೆನ ತೊಗೊಂಡ್ಬಿಟ್ಟು ಈ ಆಯಿಲ್ನ ಪ್ರಿಪೇರ್ ಮಾಡ್ತಾ ಇರೋದು. ಮತ್ತು 1 ಬೀಟ್ರೂಟ್ನ ತೊಳೆದುಬಿಟ್ಟು ತುರ್ಕೊಂಡಿದ್ದೀನಿ ಸಣ್ಣದಾಗಿ. ಮತ್ತು 2 ಕ್ಯಾರೆಟು, ಅದು ಸಣ್ಣದಾಗಿರೋ 2 ಕ್ಯಾರೆಟ್ನ ತೊಗೊಂಡಿದ್ದೀನಿ. ಆ ಕ್ಯಾರೆಟನ್ನ ತೊಳೆದುಬಿಟ್ಟು ಸಿಪ್ಪೆ ತೆಗೆದುಬಿಟ್ಟು ಅದನ್ನು ಕೂಡ ಸಣ್ಣದಾಗಿ ತುರಿದುಬಿಟ್ಟು ಇಟ್ಕೊಂಡಿದ್ದೀನಿ. ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ನಾನು ಹೇಳಿದ್ದೆ ಆವಾಗಲೇ. ಅದನ್ನು ನಾನು ವಿಡಿಯೋ ಮಾಡಬೇಕಾದ್ರೆ ಕೊನೆಯಲ್ಲಿ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರನೇ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ನೋಡಿ. ಗ್ಲೋಯಿಂಗ್ ಸ್ಕಿನ್ ಆಯಿಲಿಂದ ಏನೇನು ಯೂಸ್ ಆಗುತ್ತೆ ಗೊತ್ತಾ? ನಮ್ಮ ಮುಖ ತುಂಬಾ ಬ್ರೈಟಾಗಿ ಬರುತ್ತೆ. ಮತ್ತು ಯಾವುದಾದ್ರೂ ಪಿಗ್ಮೆಂಟೇಷನ್ ಈಗ ತಾನೇ ಶುರು ಆಗ್ತಾ ಇದೆ ಫೇಸ್ನಲ್ಲಿ ಅನ್ನೋ ಥರ ಇದ್ದಾಗ ಈ ಆಯಿಲ್ ಹಚ್ಚೋದ್ರಿಂದ ಅದು ಶುರು ಆಗ್ತಿರೋದು ಕೂಡ ಆವಾಗಲೇ ಅದು ರಿಮೂವ್ ಆಗೋಗುತ್ತೆ, ಅಲ್ಲೇ ತಡೆಯುತ್ತೆ. ಇದು ಅಷ್ಟು ಒಂದು ಎಲ್ಪ್ ಆಗೋ ಆಯಿಲ್ ಇದು ನಮ್ಮ ಸ್ಕಿನ್ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಡೇ ಬೈ ಡೇ ಹಚ್ತಾ ಇದ್ದರೆ ಒಳ್ಳೆ ಗ್ಲೋಯಿಂಗ್ ರಿಸಲ್ಟ್ ಸಿಗುತ್ತೆ. ಸ್ಕಿನ್ ಕೂಡ ಶೈನಿಂಗ್ ಬರುತ್ತೆ ಮತ್ತು ಸ್ಕಿನ್ ಕೂಡ ಟೈಟಾಗಿ ಆಗುತ್ತೆ. ಬನ್ನಿ ಇವಾಗ ಖುಷ್ಬೂ ಮ್ಯಾಮ್ ಅವರ ಗ್ಲೋಯಿಂಗ್ ಸ್ಕಿನ್ ಆಯಿಲ್ ಯಾವ ರೀತಿ ಮಾಡೋದು ಅಂತ ಇವಾಗ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ಒಂದು ಬಾಣಲೆ ಇಟ್ಬಿಟ್ಟು ನಾನು ಇವಾಗ ಸ್ಟವ್ನ ಆನ್ ಮಾಡ್ಕೊತಾ ಇದ್ದೀನಿ. ಯಾವುದೇ ಥರ ಸಾಂಬಾರು ಮಾಡಿರೋ ಪಾತ್ರೆ ಅಥವಾ ನಾನ್ ವೆಜ್ ಮಾಡಿರೋ ಪಾತ್ರೆನ ಯೂಸ್ ಮಾಡಬೇಡಿ. ಆ ಥರ ಇದ್ದರೂ ಕೂಡ ಸ್ವಲ್ಪ ಬಿಸಿನೀರಿನಲ್ಲಿ ಆ ಪಾತ್ರೆನ ಕಾಯಿಸಿ ನಂತರ ಪಾತ್ರೆನ ಚೆನ್ನಾಗಿ ಒಂದು ಬಟ್ಟೆ ತೊಗೊಂಡು ಒರೆಸ್ಬಿಟ್ಟು ಆಮೇಲೆ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ಳಿ. ನಾನಿವಾಗ 1 ಬೌಲಷ್ಟು ಕೊಬ್ಬರಿ ಎಣ್ಣೆನ ಇವಾಗ ಹಾಕ್ಕೊಂಡಿದ್ದೀನಿ. ಅದೇ ಸಮ ಪ್ರಮಾಣದಲ್ಲೇ ಇನ್ನೂ 1 ಬೌಲಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊತೀನಿ. ಟೋಟಲಾಗಿ 2 ಬೌಲಷ್ಟು ಕೊಬ್ಬರಿ ಎಣ್ಣೆನ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಆದಷ್ಟು ಲೋ ಫ್ಲೇಮ್ನಲ್ಲೇ ಬಿಸಿ ಮಾಡಿಕೊಂಡ್ರೆ ಒಳ್ಳೆಯದು. ಯಾವುದೇ ಥರ ಹೈ ಫ್ಲೇಮ್ನಲ್ಲಿ ಯೂಸ್ ಮಾಡಬೇಡಿ. ಸ್ವಲ್ಪ ಕೊಬ್ಬರಿ ಎಣ್ಣೆ ಬಿಸಿ ಹಾಕ್ತಾ ಇದ್ದಂಗೆ ಆವಾಗಲೇ ತುರಿದಿಟ್ಟಿರುವ ಬೀಟ್ರೂಟ್ನ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಇದಕ್ಕೆ ಕಿತ್ತಳೆ ಹಣ್ಣಿನ ಸಿಪ್ಪೆನೂ ಕೂಡ ಹಾಕ್ಕೋಬೋದು. ಅದನ್ನು ಕೂಡ ತುಂಬಾ ಚೆನ್ನಾಗಿರುತ್ತೆ. ಆದರೆ ನಾನಿಲ್ಲಿ ಕಿತ್ತಳೆ ಹಣ್ಣಿನ ಸಿಪ್ಪೆನ ಹಾಕ್ಕೊತಾ ಇಲ್ಲ. ಬೀಟ್ರೂಟ್ ಹಾಕ್ಕೊಂಡಿದ್ದಾಗಿದ್ಮೇಲೆ ನಾವು ಆಲ್ರೆಡಿ ತುರಿದಿಟ್ಟಿರುವ ಕ್ಯಾರೆಟ್ನೂ ಕೂಡ ಇದರೊಳಗಡೆ ಹಾಕ್ಕೊತಾ ಇದ್ದೀನಿ. ಕಿತ್ತಳೆ ಹಣ್ಣಿನ ಸಿಪ್ಪೆ ಹಾಕೋದ್ರಿಂದನೂ ಕೂಡ ನಮ್ಮ ಮುಖದಲ್ಲಿ ಬೇಡದೇ ಇರೋ ಕಲೆನೂ ತೆಗೆಯುತ್ತೆ. ಮತ್ತು ಏನಾದರೂ ಕಲೆಗಳಿದ್ದಾಗ ಅದು ಆಳವಾಗಿ ಹಾಗೇ ಉಳಿದಿರುತ್ತೆ. ಅಂತಹ ಕಲೆಗಳನ್ನು ಕೂಡ ತೆಗೆಯುತ್ತೆ. ಅಷ್ಟು ಒಂದು ಫೇಸ್ಗೆ ಎಲ್ಪ್ ಆಗುವಂಥ ಈ ಒಂದು ಕಿತ್ತಳೆ ಹಣ್ಣಿನ ಸಿಪ್ಪೆಯಿಂದ ಲಾಭ ಆಗುತ್ತೆ. ಮತ್ತು ಈ ಕಿತ್ತಳೆ ಹಣ್ಣನ್ನು ಒಣಗಿಸ್ಬಿಟ್ಟು ಪೌಡರ್ ಮಾಡಿ ಎತ್ತಿಟ್ಕೊಂಡು ಹಾಲಿನಲ್ಲಿ ರೋಸ್ ವಾಟರ್ನಲ್ಲೂ ಕೂಡ ಹಾಕೋಬೋದು. ಈ ಥರ ಮಾಡಿ ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ. ಈ ಎಣ್ಣೆಯಲ್ಲಿ ನಾವು ಇವಾಗ ಹಾಕಿರೋ ಇಂಗ್ರೀಡಿಯೆಂಟ್ಸು ಪೂರ್ತಿ ಅಬ್ಸರ್ವ್ ಆಗ್ತಾ ಇರಬೇಕು. ಇನ್ನು ಬೀಟ್ರೂಟ್ನಿಂದ ಮುಖ ಕಲರ್ ಬರುತ್ತೆ, ಕ್ಯಾರೆಟ್ನಿಂದ ಮುಖ ಶೈನಿಂಗ್ ಬರುತ್ತೆ. ಖುಷ್ಬೂ ಮ್ಯಾಮ್ ಹೇಳಿರೋದು ಬರೀ ಬೀಟ್ರೂಟ್ ಮಾತ್ರ. ಆದರೆ ನಾನು ಕ್ಯಾರೆಟ್ ಕೂಡ ಯಾಕೆ ಹಾಕ್ಕೊಂಡಿದ್ದೀನಿ ಅಂದರೆ ಮುಖ ಕಲರ್ ಬರಲಿ ಅಂತ. ತುಂಬ ಜನಕ್ಕೆ ಫೇಸ್ ತುಂಬ ಡಲ್ಲಾಗಿರುತ್ತೆ, ತೀರಾ ಅಂದರೆ ತೀರಾ ಡಲ್ಲಾಗಿರುತ್ತೆ, ನೋಡೋದಕ್ಕೆ ಆಗೋದಿಲ್ಲ, ಶೈನಿಂಗ್ ಇರೋದಿಲ್ಲ. ಅದರಿಂದ ನಾನು ಬೀಟ್ರೂಟ್ ಹಾಕ್ತಾ ಇದ್ದೀನಿ. ಗ್ಲೋಯಿಂಗ್ ಸ್ಕಿನ್ ಆಗುತ್ತೆ ಅಂದರೆ ಯಾರು ಕೂಡ ಬೇಡ ಅಂತ ಅನ್ನಲ್ಲ ಅಲ್ವಾ? ಇವಾಗ ಎಲ್ಲರಿಗೂ ಕೂಡ ಏನಿರುತ್ತೋ ಏನಿರಲ್ವೋ ಬಟ್ ಮುಖ ಮಾತ್ರ ಚೆನ್ನಾಗಿರಬೇಕು ಅನ್ನೋ ಆಸೆ ಎಲ್ಲರಿಗೂ ಇದ್ದೇ ಇರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ನಾವು ಚೆನ್ನಾಗಿರಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ. ಅದು ಬಡವ ಆಗಿರ್ಬೋದು, ಶ್ರೀಮಂತ ಆಗಿರ್ಬೋದು, ಯಾರೇ ಆಗಿರ್ಬೋದು, ಎಲ್ಲರಿಗೂ ಕೂಡ ನಾವು ಸುಂದರವಾಗಿ ಕಾಣಿಸ್ಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಏನೇನೋ ಕೆಮಿಕಲ್ಸ್ ಯೂಸ್ ಮಾಡಿರೋವಂಥ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿ ಮುಖ ಎಲ್ಲ ಹಾಳು ಮಾಡ್ಕೊತಾ ಇರ್ತಾರೆ ಇವಾಗಿನವರು. ಈ ಥರ ಕೆಮಿಕಲ್ ಪ್ರಾಡಕ್ಟ್ನ ಯೂಸ್ ಮಾಡಿ ನಾವು ಸೈಡ್ ಎಫೆಕ್ಟ್ ಮಾಡ್ಕೊಳ್ಳೋದ್ಕಿಂತ ಮನೆಯಲ್ಲೇ ಸಿಗುವಂಥ ತರಕಾರಿಗಳನ್ನ ಬಳಸಿಬಿಟ್ಟು ಯೂಸ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು. ಹೊರಗಡೆ ಸಿಗುವಂಥ ಕೆಮಿಕಲ್ ಪ್ರಾಡಕ್ಟ್ ಏನು ಕಮ್ಮಿ ರೇಟ್ ಇರುತ್ತಾ? ಅದೆಲ್ಲರಿಗೂ ಗೊತ್ತಿದೆ ಅಲ್ವಾ, ಎಷ್ಟು ಹೆವಿ ಪ್ರೈಸಸ್ ಅಂತ. ದುಬಾರಿ ಹಣ ಕೊಟ್ಟು ಫೇಸು ಕೂಡ ಹಾಳು ಮಾಡ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಅಂತ ನೀವೇ ಯೋಚನೆ ಮಾಡಿ. ನಾನು ಆಗಲೇ ಹೇಳಿದೆ ಈ ಆಯಿಲ್ಗೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ನಾನು ಹಾಕ್ತಾಯಿದ್ದೀನಿ ಅಂತ. ಅದೇನೆಂದರೆ ಆಲಿವ್ ಆಯಿಲ್. ಆಲಿವ್ ಆಯಿಲ್ ಬಂದು ಅದರಲ್ಲೇ ಮೆಷರ್ಮೆಂಟ್ ಕೊಟ್ಟಿರ್ತಾರೆ. ಇಷ್ಟು ಲೀಟರ್ ಎಣ್ಣೆಗೆ ಇಷ್ಟು ಹಾಕೋಬೇಕು ಅಂತ. ಈ ಕ್ವಾಂಟಿಟಿನಲ್ಲಿ ಹಾಕೋಬೇಕು. ಸ್ವಲ್ಪ ಜಾಸ್ತಿ ಹಾಕಿದ್ರೂ ಕೂಡ ಇನ್ನೂ ಚೆನ್ನಾಗಿರುತ್ತೆ. ನಾನಿಲ್ಲಿ 2 ಕ್ಯಾಪಷ್ಟು ಆಲಿವ್ ಆಯಿಲ್ನ ಹಾಕ್ಕೊತಾ ಇದ್ದೀನಿ.
ನೆಕ್ಸ್ಟು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಬಂದು ವಿಟಮಿನ್ ಇ ಆಯಿಲ್. ಈ ಆಯಿಲ್ಗೆ 1 ವಿಟಮಿನ್ ಇ ಆಯಿಲ್ನ ಹಾಕ್ಕೊತಾ ಇದ್ದೀನಿ. ಇಷ್ಟು ಹಾಕಿದ ಮೇಲೆ ನಾನು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡ್ತೀನಿ. ಇವಾಗ ಕೊನೆಯದಾಗಿ ಆಲ್ಮಂಡ್ ಆಯಿಲ್ ಹಾಕ್ಕೊತಾ ಇದ್ದೀನಿ. ಪ್ಯೂರ್ ಆಗಿರೋ ಆಲ್ಮಂಡ್ ಆಯಿಲ್. ಇದು ಕೂಡ ಅಷ್ಟೇ 1 ಕ್ಯಾಪಷ್ಟು ನಾನು ಇದನ್ನು ಹಾಕ್ಕೊತಾ ಇದ್ದೀನಿ. ಇಷ್ಟೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಅದನ್ನು ಚೆನ್ನಾಗಿ ತಿರುಗಿಸ್ತಾನೆ ಇರಬೇಕು. ಈ ಎಲ್ಲ ಅಂಶಗಳು ಎಣ್ಣೆಯಲ್ಲಿ ಬಿಟ್ಕೋಬೇಕು. ಈ ರೀತಿ ಮಾಡೋದ್ರಿಂದನೇ ಇದು ಒಳ್ಳೆ ಕಲರ್ ಬರುತ್ತೆ, ಹಾಗೆ ಒಂದು ಒಳ್ಳೆ ಸ್ಮೆಲ್ಲು ಕೂಡ ಬರುತ್ತೆ. ಮನೆಯಲ್ಲಿ ಸಿಗುವಂಥ ತರಕಾರಿಗಳನ್ನ ಬಳಸ್ಕೊಂಡು ಈ ರೀತಿ ಒಂದು ಆಯಿಲ್ ಮಾಡ್ಕೊಳ್ಳೋದ್ರಿಂದ ನಮಗೆ ಒಂದು ಒಳ್ಳೆ ಕಲರ್ ಬರುತ್ತೆ ಮುಖದಲ್ಲಿ. ಮುಖ ಗ್ಲೋಯಿಂಗ್ ಬರಬೇಕು ಅಂತ ನಾವು ಬ್ಯೂಟಿ ಪಾರ್ಲರ್ಗೆ ಹೋಗೋ ಅವಶ್ಯಕತೆಯೇ ಇರೋದಿಲ್ಲ. ಇವಾಗಿದು ಆಗಿದೆ. ನಾನು ಹಾಕಿರೋ ಆಯಿಲ್ಲು 1/4 ಭಾಗದಷ್ಟು ಕಮ್ಮಿ ಆಗಿದೆ. ಮನೆಯೆಲ್ಲ ಒಂದು ಒಳ್ಳೆ ಪರಿಮಳ ಬರ್ತಾ ಇದೆ. ಆಗ ನಮಗೆ ಗೊತ್ತಾಗುತ್ತೆ ಗ್ಲೋಯಿಂಗ್ ಸ್ಕಿನ್ ಆಯಿಲ್ ರೆಡಿ ಆಯಿತು ಅಂತ. ಇವಾಗಿದು ಆಗಿದೆ. ಇದು ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ. ಆ ಒಂದು ಪರಿಮಳದ ವಾಸನೆ ಮನೆ ಪೂರ್ತಿ ಘಮ ಘಮ ಅಂತ ಇರುತ್ತೆ. ನಾವು ಮಾಡುವಾಗ ವೈಟ್ ಕಲರ್ ಇರುತ್ತೆ, ಆಮೇಲೆ ಗೋಲ್ಡನ್ ಕಲರ್ ಬರುತ್ತೆ. ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಒಂದು ನೆನ್ಪಿಟ್ಕೊಳ್ಳಿ, ಲೋ ಫ್ಲೇಮ್ನಲ್ಲೇ ಇಟ್ಟು ಮಾಡ್ಕೊಳ್ಳಿ. ಚೆನ್ನಾಗಿ ತಿರುಗಿಸ್ತಾ ಎಣ್ಣೆಯಲ್ಲಿ ಆ ಅಂಶವೆಲ್ಲ ಬಿಟ್ಕೋಬೇಕು. ಅಲ್ಲಿವರೆಗೂ ಕುದಿಯೋದಕ್ಕೆ ಬಿಡಬೇಕು. ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡಬೇಕು. ನಾವು ಎಷ್ಟು ಎಣ್ಣೆ ಹಾಕ್ಕೊಂಡಿರ್ತೀವೋ ಅದ್ರ 1/4 ಭಾಗದಷ್ಟು ಎಣ್ಣೆ ಹಿಂಗೋಗಬೇಕು. ಅಷ್ಟು ಹೊತ್ತು ಕುದಿಸ್ಕೋಬೇಕು. ಆವಾಗಲೇ ಚೆನ್ನಾಗಿ ಅಬ್ಸರ್ವ್ ಆಗಿದೆ ಅಂತ ಅರ್ಥ. ನಾವು ಹಾಕಿರೋ ಪದಾರ್ಥಗಳು ಚೆನ್ನಾಗಿ ಹಿಂಗೋಗಿರಬೇಕು. ನೀವು ಕೂಡ ಮನೆಯಲ್ಲಿ ಮಾಡಿಕೊಂಡು ಹಾಕ್ಕೊಳ್ಳಿ. ಒಳ್ಳೆ ಶೈನಿಂಗ್ ಬರುತ್ತೆ, ಲುಕ್ ಬರುತ್ತೆ, ಮತ್ತು ಸ್ಕಿನ್ನು ವೈಟಿಂಗ್ ಆಗುತ್ತೆ. ಇವಾಗ ಗ್ಲೋಯಿಂಗ್ ಸ್ಕಿನ್ ಆಯಿಲ್ ಪೂರ್ತಿ ತಣ್ಣಗಾಗಿದೆ. ಇವಾಗ ಒಂದು ಬೌಲ್ನ ತೊಗೊಂಡಿದ್ದೀನಿ. ಬೌಲ್ಗೆ ನಾನು ಒಂದು ವೈಟ್ ಬಟ್ಟೆ ಹಾಕ್ಕೊಂಡು ಅದ್ರ ಮೇಲೆ ಇದನ್ನು ಹಾಕ್ಕೊಂಡ್ಬಿಟ್ಟು ಸೋಸ್ಕೊತಾ ಇದ್ದೀನಿ. ಎಲ್ರಿಗೂ ಕೂಡ ಒಂದು 30 ಕ್ರಾಸ್ ಆಗ್ತಾ ಇದ್ದಿದ್ದಂಗೆ ಪಿಗ್ಮೆಂಟೇಷನು, ಕಪ್ಪು ಕಲೆಗಳು ಬರ್ತಾ ಇರುತ್ತೆ. ಇದಕ್ಕೋಸ್ಕರನೇ ಕಂಪ್ಲೀಟಾಗಿ ಈ ಥರ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇರೋದು. ಎಷ್ಟೋ ಜನ ತುಂಬ ವರ್ಕ್ಗೆ ಹೋಗ್ತಾರೆ, ಅವ್ರಿಗೆಲ್ಲ ಟೈಮ್ ಕೂಡ ಸಿಗೋದೇ ಇಲ್ಲ. ಮಕ್ಕಳಿಗೆ ಓದಿಸೋದಕ್ಕೆ ಮತ್ತು ಮಾತಾಡೋದಕ್ಕೆ ಆಗಿರ್ಬೋದು, ಅದು ಕೂಡ ಇವಾಗ ಟೈಮೇ ಸಿಗ್ತಾ ಇಲ್ಲ. ಇವಾಗ ಎಣ್ಣೆ ರೆಡಿಯಾಗಿದೆ. ಬಂದಿರೋ ತಿಳಿನ ಶೋಧಿಸ್ಕೊತಾ ಇದ್ದೀನಿ ಒಂದು ಬೌಲ್ನಲ್ಲಿ. ಪಾತ್ರೆ ಅಂತೂ ಪ್ಯೂರ್ ಆಗಿರಬೇಕು. ಒಂದು ಕಾಟನ್ ಬಟ್ಟೆನಲ್ಲಿ ಇದನ್ನು ಶೋಧಿಸ್ಕೊತಾ ಇದ್ದೀನಿ. ಇಲ್ಲ ಪನ್ನೀರ್ ಬಟ್ಟೆನಲ್ಲೂ ಶೋಧಿಸ್ಕೋಬೋದು. ನೀಟಾಗಿ ಪ್ಯೂರಾಗಿ ಆಯಿಲ್ ಬರೋ ಥರ ಶೋಧಿಸ್ಕೋಬೇಕು. ಒಂದು 2-3 ಸರಿ ನೀಟಾಗಿ ಶೋಧಿಸ್ಕೋಬೇಕು ಇದನ್ನು. ಇದಕ್ಕೆ ಅಂತಲೇ ಒಂದು ಚಿಕ್ಕ ಚಿಕ್ಕ ಬಾಟಲ್ಗಳು ಸಿಗುತ್ತೆ. ಅದನ್ನು ಒಂದ್ಸಲ ನೀಟಾಗಿ ಒರೆಸ್ಕೊಂಡು ಅಥವಾ ತೊಳೆದು ನಂತರ ಅದನ್ನು ಒರೆಸ್ಕೊಂಡ್ಬಿಟ್ಟು ಅದಕ್ಕೆ ಹಾಕೋಬೋದು. ಸಣ್ಣ ಸಣ್ಣ ಬೀಟ್ರೋಟ್ಗಳಿರುತ್ತೆ, ಅದಕ್ಕೋಸ್ಕರ ನೀಟಾಗಿ ಶೋಧಿಸ್ಕೊಳ್ಳಿ ಇದನ್ನು. ಅದು ಇದ್ದರೆ ಅಷ್ಟು ಚೆನ್ನಾಗಿರೋದಿಲ್ಲ. ಕಾಟನ್ ಬಟ್ಟೆನಲ್ಲಿ ಈ ಥರ ಹಾಕ್ಕೊಂಡ್ಬಿಟ್ಟು ಈ ಥರ ಹಿಂಡ್ಕೊಳ್ಳಿ, ನೀಟಾಗಿ ಬಂದುಬಿಡುತ್ತೆ. ನೀವಿಲ್ಲಿ ನೋಡ್ತಿರ್ಬೋದು ನಾನು ಎಷ್ಟು ಹಿಂಡಿ ಆಯಿಲ್ನ ತೆಗಿತಾ ಇದ್ದೀನಿ ಅಂತ. ಯಾವುದಾದ್ರೂ ಒಂದು ಬಾಟಲ್ ತೊಗೊಳ್ಳಿ, ಅದರೊಳಗಡೆ ಡಸ್ಟ್ ಇರುತ್ತೆ, ಅದನ್ನೆಲ್ಲ ಒರೆಸ್ಕೊಂಡು ಇಲ್ಲ ತೊಳೆದ್ಬಿಟ್ಟು ಮತ್ತೆ ಒರೆಸ್ಕೊಂಡ್ಬಿಟ್ಟು ನೀಟಾಗಿ ಇಟ್ಕೊಳ್ಳಿ. ಆಮೇಲೆ ಈ ಆಯಿಲ್ನ ಆ ಬಾಟಲ್ಗೆ ಹಾಕಿ ಎತ್ತಿಟ್ಕೊಳ್ಳಿ. ಇವಾಗಿದು ಯಾವ ಥರ ಯೂಸ್ ಮಾಡಬೇಕು ಅಂತಲೂ ಕೂಡ ಇದೇ ವಿಡಿಯೋದಲ್ಲಿ ಹೇಳಿಬಿಡ್ತೀನಿ. ಡ್ರೈ ಸ್ಕಿನ್ ಆದರೆ ಒಂದು 3 ಅವರ್ಸ್ ಬಿಡಬೇಕಾಗುತ್ತೆ. ಆಯಿಲ್ ಸ್ಕಿನ್ ಆದರೆ ಒಂದು 15 ನಿಮಿಷ ಇಲ್ಲ 20 ನಿಮಿಷ ಸಾಕು. ಇಲ್ಲ ಪಿಂಪಲ್ಸ್ ಇತ್ತು ಅಂದರೆ ಒಂದು 10 ನಿಮಿಷ ಇದ್ದರೆ ಸಾಕು. ಏಕೆಂದರೆ ಆಯಿಲ್ ಸ್ಕಿನ್ ಇರೋರಿಗೂ ಫಸ್ಟೇ ಅವ್ರದ್ದು ಸ್ಕಿನ್ ಆಯಿಲ್ ಆಗಿರುತ್ತೆ, ಮತ್ತು ಆಯಿಲ್ ಆಗೋದ್ರಿಂದ ಪ್ರಾಬ್ಲಮ್ಸ್ ಆಗುತ್ತೆ. ಅದರಿಂದ ಒಂದು 10 ನಿಮಿಷ ಇಲ್ಲ 15 ನಿಮಿಷ ಸಾಕು. ನಿಜವಾಗ್ಲೂ ಕೂಡ 15ರಿಂದ 20 ನಿಮಿಷ ಬಿಟ್ಟು ವಾಶ್ ಮಾಡಿದರೆ ಸಾಕು. ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಇವಾಗ ತಲೆಗೆ ಎಣ್ಣೆ ಹಚ್ಚಿದಾಗ ಕೆಲವೊಂದು ಸಲ ಮುಖಕ್ಕೂ ಕೂಡ ಇಳಿಯುತ್ತೆ. ಆವಾಗ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಅದೇ ಥರನೇ ಇದು ಕೂಡ. ಎಲ್ಲ ಹರ್ಬಲ್ ಪ್ರಾಡಕ್ಟ್ಗಳನ್ನ ಉಪಯೋಗಿಸಿ ಮಾಡೋದಿದು. ತಿನ್ನುವಂಥ ಅಂದರೆ ಪ್ರತಿದಿನ ನಾವು ಬಳಸುವ ತರಕಾರಿಗಳಿಂದ ಮಾಡೋದಿದು. ಯಾವುದೇ ಥರ ಸೈಡ್ ಎಫೆಕ್ಟ್ ಆಗೋದಿಲ್ಲ, ಏನೂ ಕೂಡ ತೊಂದರೆ ಆಗೋದಿಲ್ಲ. ಏಕೆಂದರೆ ಮನೆಯಲ್ಲಿ ಬಳಸುವಂಥ ಮತ್ತು ದಿನನಿತ್ಯ ತಿನ್ನುವಂಥ ತರಕಾರಿಗಳಿಂದ ಮಾಡುವಂಥ ಆಯಿಲ್ ಇದು. ಅದೇ ಹರ್ಬಲ್ ಆಯಿಲ್ ಇದು. ಈ ಆಯಿಲ್ನ ಹಚ್ಚಾದ್ಮೇಲೆ ಮತ್ತು ವಾಶ್ ಮಾಡಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ, ಮೂಗಿನ ಹತ್ತಿರ ಒಂದು ಒಳ್ಳೆ ಶೈನಿಂಗ್ ಬರುತ್ತೆ. ಆವಾಗ ನಿಮಗೆ ಗೊತ್ತಾಗುತ್ತೆ ಅದು ಎಂಥ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನಮಗೆ ಅಂತ. ಈ ಆಯಿಲಿಂದ ಒಳ್ಳೆ ಶೈನಿಂಗ್ ಬರುತ್ತೆ, ಗ್ಲೋ ಬರುತ್ತೆ, ವೈಟ್ ಆಗ್ತೀರಾ, ಬೇಡದೇ ಇರೋ ಕಲೆಗಳೆಲ್ಲ ಹೋಗುತ್ತೆ. ಕೆಲವರಿಗೆ ಅಪ್ಪರ್ ಲಿಪ್ನಲ್ಲಿ, ಮುಖದ ಸೈಡ್ಸ್ನಲ್ಲೆಲ್ಲ ಕೂದಲು ಜಾಸ್ತಿ ಇರುತ್ತೆ. ಅಂತಹವರಿಗೆ ಭಯ ಇರ್ಬೋದು,
ಇನ್ನೂ ಜಾಸ್ತಿ ಎಲ್ಲಿ ಕೂದಲು ಬೆಳೆಯುತ್ತೋ ಅಂತ ಇಲ್ಲ ಬಂದ್ಬಿಡುತ್ತೋ ಅಂತ. ಆ ಥರ ಏನೂ ಆಗೋದಿಲ್ಲ. ಈ ಆಯಿಲ್ ಹಚ್ಚಿ ಒಂದು ಒಳ್ಳೆ ಮಸಾಜ್ ಮಾಡ್ಕೊಳ್ಳಿ. ನಾ ಆಗಲೇ ಹೇಳ್ದಂಗೆ ಡ್ರೈ ಸ್ಕಿನ್ ಇದ್ದರೆ ಹಾಫ್ ಆನ್ ಅವರ್ ಬಿಟ್ಟು ವಾಶ್ ಮಾಡಿ. ಆದಷ್ಟು ಕೋಲ್ಡ್ ವಾಟರ್ನಲ್ಲಿ ಫೇಸ್ ವಾಶ್ ಮಾಡಿ. ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ. ಬಿಸಿನೀರಿನಲ್ಲಿ ಯಾವುದೇ ಕಾರಣಕ್ಕೂ ಮುಖ ತೊಳೆಯೋದಕ್ಕೆ ಹೋಗಬೇಡಿ. ಆದಷ್ಟು ತಣ್ಣೀರಿನಲ್ಲೇ ಫೇಸ್ನ ವಾಶ್ ಮಾಡಿ. ನೋಡಿದ್ರಲ್ಲ ಇಷ್ಟೊತ್ತು ಖುಷ್ಬೂ ಮ್ಯಾಮ್ ಅವರ ಗ್ಲೋಯಿಂಗ್ ಸ್ಕಿನ್ ಆಯಿಲ್ ಯಾವ ರೀತಿ ಮಾಡೋದು ಮತ್ತು ಯಾವ ರೀತಿ ಹಚ್ಕೊಳ್ಳೋದು ಮತ್ತು ಯಾವ ರೀತಿ ಯೂಸ್ ಮಾಡೋದು, ಅದರಿಂದ ನಮಗೆ ಏನೇನು ಯೂಸ್ ಆಗುತ್ತೆ ಅಂತ ಎಲ್ಲನೂ ಕೂಡ ವಿವರವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಆದಷ್ಟು ಹೊರಗಡೆ ಸಿಗುವ ಕೆಮಿಕಲ್ ಪ್ರಾಡಕ್ಟ್ಗಳನ್ನ ಬಿಟ್ಬಿಟ್ಟು ಮನೆಯಲ್ಲೇ ಸಿಗುವಂಥ ತರಕಾರಿಗಳನ್ನ ಬಳಸ್ಕೊಂಡು ಈ ರೀತಿ ಒಂದು ಆಯಿಲ್ನ ಪ್ರಿಪೇರ್ ಮಾಡ್ಕೊಳ್ಳೋಣ. ಇದರಿಂದ ಯಾವುದೇ ಥರ ಸೈಡ್ ಎಫೆಕ್ಟು ಆಗೋದಿಲ್ಲ, ಏನೂ ಕೂಡ ಸ್ಕಿನ್ಗೂ ಪ್ರಾಬ್ಲಮ್ ಆಗೋಲ್ಲ. ಯಾಕೆಂದರೆ ನಾವು ದಿನನಿತ್ಯ ತಿನ್ನುವಂಥ ತರಕಾರಿಗಳಲ್ವಾ, ಅದರಿಂದ ಯಾವುದೇ ರೀತಿ ದೇಹಕ್ಕೆ ಏನಾದ್ರು ತೊಂದರೆ ಆಗುತ್ತಾ? ಇಲ್ಲ ಅಲ್ವಾ. ಅದೇ ರೀತಿ ದೇಹಕ್ಕೆ ಹೇಗೆ ತೊಂದರೆ ಆಗೋದಿಲ್ವೋ ಅದೇ ರೀತಿ ಸ್ಕಿನ್ಗೂ ಕೂಡ ತೊಂದರೆ ಆಗೋದಿಲ್ಲ ಈ ರೀತಿ ಮಾಡೋದ್ರಿಂದ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಒಂದು ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ನಿಮ್ಗೇನಾದರೂ ಈ ಬ್ಯೂಟಿಗೆ ಸಂಬಂಧಪಟ್ಟಂಥ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಈ ವಿಡಿಯೋನ ಡೌನ್ಲೋಡ್ ಮಾಡಿಟ್ಕೊಳ್ಳಿ, ಇಲ್ಲ ಸೇವ್ ಮಾಡಿಟ್ಕೊಳ್ಳಿ. ಇನ್ ಫ್ಯೂಚರಲ್ಲಿ ನಿಮಗೆ ಯೂಸ್ ಆಗ್ಬೋದು. ನಿಮ್ಗೇನಾದರೂ ಬೇಕಿದ್ದರೆ ಇದಕ್ಕೆ ಬೇಕಾದ್ರೆ ಕಿತ್ತಳೆ ಹಣ್ಣಿನ ಸಿಪ್ಪೆನೂ ಕೂಡ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.